ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ವಿಚಾರ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಸಿಎಂ ಬದಲಾವಣೆಯ ಚರ್ಚೆಯ ಬೆನ್ನಲ್ಲೇ ಈಗ ಡಿಕೆ ಮಾಸ್ಟರ್ ಪ್ಲಾನ್. ರಾಜ್ಯ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದ ಪವರ್ ಫೈಟ್. ಸಿಎಂ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಡಿಕೆ ಮಾಸ್ಟರ್ ಪ್ಲಾನ್. ದೆಹಲಿಯಿಂದಲೇ ದಾಳ ಉರುಳಿಸಲು ಮುಂದಾದ್ರ ಡಿಕೆ. ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯಲು ಡಿಸಿಎಂ ಪ್ಲಾನ್. ರಾಜ್ಯ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದ ಪವರ್ ಫೈಟ್. ಸಿಎಂ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಡಿಕೆ ಮಾಸ್ಟರ್ ಪ್ಲಾನ್. ದೆಹಲಿಯಿಂದಲೇ ದಾಳವನ್ನ ಉರುಳಿಸಲು ಡಿಕೆ ಮುಂದಾದ್ರ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನ ಹೊಡೆಯೋದಕ್ಕೆ ಪ್ಲಾನ್ ಮಾಡ್ಕೊಂಡ್ರಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಕೋಲಾಹಲವೇ ಸೃಷ್ಟಿಯಾಗಿದೆ. ಮುಖ್ಯವಾಗಿ ಈ ಒಂದು ಪವರ್ ಫೈಟ್ ಜೋರಾಗಿ ನಡೀತಾ ಇದೆ. ಇನ್ನು ಸಿಎಂ ಆಪ್ತ ವಲಯದವರು ಈ ಒಂದು ಪವರ್ ಫೈಟ್ ಬಗ್ಗೆ ದಿನದಿಂದ ದಿನಕ್ಕೆ ಒಂದೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರಲ್ಲ, ಅದರಲ್ಲೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ನೀಡಿದಂತಹ ಹೇಳಿಕೆ ಬಹಳ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಆಪ್ತ ವಲಯದಲ್ಲಿ ಸಮರ್ಥನೆ ಮಾಡಿಕೊಳ್ಳುವ ಕೆಲಸವನ್ನು ಕೂಡ ಮಾಡಿದ್ರು. ಇದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಹಳ ಸೈಲೆಂಟ್ ಆಗಿದ್ರು. ಈ ಒಂದು ವಿಚಾರಕ್ಕೆ ಯಾವುದೇ ರೀತಿಯ ರೆಸ್ಪಾನ್ಸ್ ಕೂಡ ಕೊಡ್ತಾ ಇರಲಿಲ್ಲ. ಇದರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದವರು ಹೈಕಮಾಂಡ್ ಇದೆ, ಎಲ್ಲವನ್ನು ಕೂಡ ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಬದ್ಧವಾಗಿದ್ದೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದವರು ಹೇಳ್ತಾ ಇದ್ರು. ಇದರ ನಡುವೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕೆ ದೆಹಲಿಗೆ ಹೋಗಿದ್ದಾರೆ ಎಂಬ ಕುತೂಹಲ ಕೂಡ ಮೂಡ್ತಾ ಇದೆ. ಇದರ ಜೊತೆಗೆ ಹೈಕಮಾಂಡ್ನ ಭೇಟಿ ಮಾಡ್ತಾರಾ, ಹೈಕಮಾಂಡ್ನ ಭೇಟಿ ಮಾಡಿ ಯಾವೆಲ್ಲ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಪವರ್ ಫೈಟ್ ಜೊತೆಗೆ ಲೋಕಲ್ ಫೈಟ್ಗೂ ಒತ್ತು. ಹೈಕಮಾಂಡ್ ಕೊಟ್ಟ ಟಾಸ್ಕ್ ಅನ್ನ ನಿಭಾಯಿಸಲು ಡಿಕೆಶಿ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ದೆಹಲಿಗೆ ತೆರಳಿ ವರಿಷ್ಠರ ಭೇಟಿಗೆ ಪ್ರಯತ್ನ, ಇನ್ನೊಂದು ಕಡೆ ಹೈಕಮಾಂಡ್ ವಿಶ್ವಾಸವನ್ನ ಗಳಿಸಲು ರಣತಂತ್ರ. ನಾಳೆ ಡಿಕೆಶಿ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ನಾಳೆ ಕೆಪಿಸಿಸಿ ಕಚೇರಿಯಲ್ಲಿ ಡಿಕೆ ಜಿಲ್ಲಾ ಮುಖಂಡರ ಜೊತೆ ಸಭೆಯನ್ನ ಮಾಡ್ತಾರೆ. ಪದವೀಧರ ಶಿಕ್ಷಕರ ಕ್ಷೇತ್ರಗಳ ಚುನಾವಣೆಗೆ ಸಂಬಂಧಿಸಿದಂತೆ ಚರ್ಚೆ. ಪವರ್ ಫೈಟ್ ಜೊತೆಗೆ ಲೋಕಲ್ ಫೈಟ್ಗೂ ಕೂಡ ಈಗ ಒತ್ತನ್ನ ನೀಡಲಾಗ್ತಾ ಇದೆ. ಇನ್ನು ಹೈಕಮಾಂಡ್ ಕೊಟ್ಟ ಟಾಸ್ಕ್ ಅನ್ನ ನಿಭಾಯಿಸಲು ಡಿಕೆಶಿ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ದೆಹಲಿಗೆ ತೆರಳಿ ವರಿಷ್ಠರ ಭೇಟಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಕೊಟ್ಟಂತಹ ಕೆಲಸವನ್ನ ನಿಭಾಯಿಸಲು ಈಗ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನಡೆಗೆ ಕಾರ್ಯಕ್ರಮವನ್ನ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ನೀವು ಸಿಎಂ ಆಗಬೇಕು ಅಂತ ಅಲ್ಲಿರುವಂತಹ ಸ್ಥಳೀಯರು ಅಥವಾ ಸಾರ್ವಜನಿಕರು ಹೇಳಿದಂತಹ ಮಾತಿಗೆ ಎಲ್ಲವನ್ನೂ ಕೂಡ ಹೈಕಮಾಂಡ್ ನೋಡ್ತಾ ಇರತ್ತೆ, ಫಲ ಪ್ರತಿಫಲ ಎಲ್ಲವೂ ಕೂಡ ದೇವರಿಗೆ ಬಿಟ್ಟಿದ್ದು ಎಂಬ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಆ ಒಂದು ಸಂದರ್ಭದಲ್ಲೂ ಕೂಡ ಈ ಒಂದು ಪವರ್ ಶೇರಿಂಗ್ ವಿಚಾರ ಬಹಳ ಚರ್ಚೆಗೂ ಕೂಡ ಗ್ರಾಸ ಆಗಿತ್ತು. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಪವರ್ ಫೈಟ್ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಬಹಳ ಸೈಲೆಂಟ್ ಆಗಿದ್ರು. ಆದರೆ ದಿಢೀರ್ ಅಂತ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಈಗ ಸದ್ಯಕ್ಕಂತೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ಬಹಳ ನಿಗೂಢವಾಗಿದೆ. ಯಾವ ನಿರ್ಧಾರವನ್ನ ಮಾಡ್ತಾರೆ, ಇದರ ಜೊತೆಗೆ ಈಗ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳಿಗೆ ಯಾವ ರೀತಿ ಬ್ರೇಕ್ ಹಾಕ್ತಾರೆ? ಸಾಹಿತ್ಯ ಸದ್ಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿನಲ್ಲಿ ಭೇಟಿ ಬಿಟ್ಟಿದ್ದಾರೆ. ಅಲ್ಲಿ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ರಾಜ್ಯ ರಾಜಕಾರಣದ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದರ ನಡುವೆ ನಾಳೆ ಪ್ರಮುಖವಾಗಿ ಕೆಪಿಸಿಸಿ ಕಚೇರಿಯಲ್ಲಿ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಏನು ಚುನಾವಣೆ ನಡೆಯೋದಿದೆ. ಆ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಆ ಭಾಗದ ಜಿಲ್ಲೆ ವ್ಯಾಪ್ತಿಗೆ ಬರುವಂತಹ ಶಾಸಕರು, ಸಂಸದರು ಮತ್ತು ಡಿಸಿಸಿಗಳ ಜೊತೆ ಹೈ ವೋಲ್ಟೇಜ್ ಮೀಟಿಂಗ್ ನ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಕಚೇರಿಯಿಂದ ಅಧಿಕೃತಿಯ ಒಂದು ಪ್ರಕಟಣೆ ಕೂಡ ಹೊರಡಿಸಲಾಗಿದೆ. ಒಂದು ಕಡೆ ಸಿಎಂ ನಾಯಕತ್ವದ ಗೊಂದಲದ ನಡುವೆ ಇನ್ನೊಂದು ಕಡೆ ಪ್ರಮುಖವಾಗಿ ಹೈಕಮಾಂಡ್ ನಾಯಕರು ಕೊಟ್ಟಿರ್ತಕ್ಕಂಥ ಟಾಸ್ಕ್ ನ ಸಮರ್ಥವಾಗಿ ನಿಭಾಯಿಸಿಕೊಂಡು ಹೈಕಮಾಂಡ್ ನಾಯಕರ ವಿಶ್ವಾಸವನ್ನ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಕಸರತ್ತನ್ನ ಮಾಡ್ತಿದ್ದಾರೆ. ಒಂದು ಕಡೆ ಪಾಲಿಕೆ ಚುನಾವಣೆ ಗೆಲ್ಲುವಂತ ಒಂದು ತಂತ್ರ ಆಗಿರ್ಬೋದು, ಜೊತೆಗೆ ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರ ಏನು ಮುಂದಿನ ತಿಂಗಳ 11ನೇ ತಾರೀಕು ಅವರ ಒಂದು ಅವಧಿ ಮೀರುತ್ತೆ. ಆ ಒಂದು ಅವಧಿಯ ನಂತರ ಅಲ್ಲಿ ಯಾರು ಅಭ್ಯರ್ಥಿ ಆಗ್ಬೇಕು, ಜೊತೆಗೆ ಯಾವ ರೀತಿ ಪಕ್ಷ ಸಂಘಟನೆ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರ್ಬೇಕೆಂಬ ಒಂದು ವಿಚಾರವಾಗಿ ನಾಳೆ ಪ್ರಮುಖವಾಗಿ ಕೆಪಿಸಿಸಿ ಕಚೇರಿಯಲ್ಲಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಆ ಭಾಗದ ಶಾಸಕರು ಮತ್ತು ಸಂಸದರು ಆ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಇದು ಒಂದ್ ಕಡೆ ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿ ದೆಹಲಿಗೆ ಹೋಗ್ತಿರುವಂತದ್ದು, ವರಿಷ್ಠರನ್ನ ಭೇಟಿ ಆಗ್ತಿರುವಂತದ್ದು
ಮತ್ತೆ ಪ್ರಮುಖವಾಗಿ ಈ ರೀತಿ ಸ್ಥಳೀಯ ಚುನಾವಣೆಗಳತ್ತ ಗಮನ ಹರಿಸ್ತಿರೋದು ನೋಡಿದ್ರೆ ಕೆಲವೊಂದ್ ಕಡೆ ಸೈಲೆಂಟ್ ಆಗಿ ಸಿಎಂ ಸ್ಥಾನವನ್ನ ಪಡೆದಿರುವಂತ ನಿಟ್ಟಿನಲ್ಲಿ ಈ ರೀತಿ ಪೊಲಿಟಿಕಲ್ ಸ್ಟ್ರಾಟಜಿಯನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಕ್ರಿಯೇಟ್ ಮಾಡ್ತಿದಾರ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡುತ್ತೆ. ಯಾಕಂತಂದ್ರೆ ಇದಾಗಲೇ ಹಿಂದೆ ಕೂಡ ಹೈಕಮಾಂಡ್ ನಾಯಕರು ಬಹಳ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಪಾಲಿಕೆ ಚುನಾವಣೆ ಜೊತೆಗೆ ಸ್ಥಳೀಯ ಚುನಾವಣೆ ಮತ್ತು ZPTP ಎಲೆಕ್ಷನ್ ಏನು ಮುಂದಿನ ವರ್ಷ ಬರೋದಿದೆ ಅದಕ್ಕೆ ಪಕ್ಷ ಸಂಘಟನೆ ಮಾಡಿ ಮತ್ತು ನಿಮ್ಮ ನೇತೃತ್ವದಲ್ಲೇ ಆ ಪಕ್ಷವನ್ನ ಸಂಘಟನೆ ಮಾಡಿ ಅದರಲ್ಲಿ ಗೆಲುವು ಗಳಿಸುವಂತ ಒಂದು ಟಾಸ್ಕ್ ಅನ್ನ ಹೈಕಮಾಂಡ್ ನಾಯಕರು ಕೊಟ್ಟಿದ್ರು. ಸೊ ಅದೇ ಹಾದಿಯಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಟಾಸ್ಕ್ ಅನ್ನ ನಿಭಾಯಿಸಿಕೊಂಡು ಏನು ಅವರ ಒಂದು ವಿಶ್ವಾಸ ತೆಗೆದುಕೊಂಡು ಸಿಎಂ ಸ್ಥಾನವನ್ನ ಕ್ಲೇಮ್ ಮಾಡಿಕೊಳ್ಳುವಂತ ಒಂದು ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರಾ ಅನ್ನೋ ಒಂದು ಲೆಕ್ಕಾಚಾರದ ಈಗ ಕಾಂಗ್ರೆಸ್ ಪಡೆಯಲ್ಲಿ ಚರ್ಚೆ ಆಗ್ತಿದೆ. ಹೀಗಾಗಿ ಸದ್ಯಕ್ಕೆ ದೆಹಲಿನಲ್ಲಿರುವಂತಹ ಡಿಸಿಎಂ ಡಿ ಕೆ ಶಿವಕುಮಾರ್ ನಾಳೆ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಹಮ್ಮಿಕೊಂಡಿರುವಂತದ್ದು ಬಹಳಷ್ಟು ಒಂದು ಕುತೂಹಲಕ್ಕೆ ಕೂಡ ಕಾರಣ ಆಗ್ತಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಆರ್ಎಸ್ಎಸ್ ದೇಣಿಗೆ ಲೆಕ್ಕ ಕೊಡಲಿ ಎಂಬ ಪ್ರಿಯಾಂಕ್ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ಗೆ ಛಲವಾದಿ ನಾರಾಯಣಸ್ವಾಮಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ದೇಣಿಗೆ ಲೆಕ್ಕ ಕೊಡಲಿ ಎಂಬ ಪ್ರಿಯಾಂಕ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಛಲವಾದಿ ನಾರಾಯಣಸ್ವಾಮಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ದೇಣಿಗೆ ಹಣದ ಕುರಿತು ಪ್ರಿಯಾಂಕ್ ಐಟಿ ಇಡಿ ಸಂಸ್ಥೆಯನ್ನ ಕೇಳಲಿ, ಎಲ್ಲೋ ಕುಳಿತುಕೊಂಡು ಕೇಳುವವರಿಗೆ ಉತ್ತರ ಕೊಡ್ತಾರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಪ್ರಿಯಾಂಕ್ ಆರ್ಎಸ್ಎಸ್ ಕಚೇರಿಗೆ ಹೋಗಿ ಪ್ರಶ್ನೆ ಮಾಡಲಿ, ಆರ್ಎಸ್ಎಸ್ ನೋಂದಣಿ ಆಗಲೇಬೇಕಂತ ಕಾನೂನಿನಲ್ಲಿ ಇಲ್ಲ, ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳಿವೆ, ಕೆಲಸ ಮಾಡ್ತಾ ಇಲ್ಲ, ಅದನ್ನ ಹೋಗಿ ಪ್ರಶ್ನೆ ಮಾಡಲಿ, ರಾಜ್ಯದ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಛಲವಾದಿ, ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ದೇಣಿಗೆ ಲೆಕ್ಕ ಕೊಡ್ಲಿ ಎಂಬ ಪ್ರಿಯಾಂಕರ್ಗೆ ಹೇಳಿಕೆ ಇತ್ತಲ್ಲ, ಆ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ನಾರಾಯಣಸ್ವಾಮಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ನೋಡೋಣ. ದೇಣಿಗೆ ಎಲ್ಲಿ ಬರ್ತದೆ ಏನು ಅನ್ನೋದು ಇನ್ಕಮ್ ಟ್ಯಾಕ್ಸ್ನವರು ಇಡಿನವರು ಅವ್ರಿಗೆ ಕೇಳೋದು, ಅವ್ರಿಗೆ ಅಧಿಕಾರ ಅದು. ಎಲ್ಲೋ ಕುತ್ಕೊಂಡು ಕೇಳೋರ್ಗೆಲ್ಲಾನು ಉತ್ತರ ಕೊಟ್ಕೊಂಡಿರ್ತಾರೆ ಅವರು. ಕೇಳಿ, ಅವ್ರು ಕೇಳಿರೋದ್ರಲ್ಲಿ ಏನು ತಪ್ಪಿಲ್ಲ. ಅಥವಾ ನನಗನ್ಸೋದು ಒಂದ್ಸಾರಿ ಅವರು RSS ಕಚೇರಿಯಲ್ಲಿ ಕುತ್ಕೊಂಡು ಪ್ರಶ್ನೆ ಮಾಡೋದು ಒಳ್ಳೇದು. ಬೀದಿಯಲ್ಲಿ ಮಾಡ್ತಿರ್ತಕ್ಕಂಥದ್ದು ಪ್ರಶ್ನೆಗಳಿದೆಯಲ್ಲ, ಇದೆಲ್ಲಾನು ಗಾಳಿಯಲ್ಲಿ ಗುಂಡು ಹೊಡಿತಾ ಇದ್ದಾರೆ ಅವರನ್ನು ಅಂತ ಅನಿಸ್ತದೆ ನನಗೆ. ಅವರಾಗಿ RSS ಕಚೇರಿಯಲ್ಲಿ ಕುಳಿತು ಪ್ರಶ್ನೆ ಮಾಡ್ತಕ್ಕಂಥದ್ದು ಒಳ್ಳೇದು. ಇದು ಯಾವ ಮುಖ ಇಟ್ಕೊಂಡು ಕೇಳ್ತದಪ್ಪ ನನಗೆ ಗೊತ್ತಿಲ್ಲ. ನನಗೆ ಅನ್ಸೋದು ರಿಜಿಸ್ಟ್ರೇಷನ್ ಆಗಬೇಕು ಅಂತೇಳಿ ಕಾನೂನಲ್ಲಿ ಇಲ್ಲ. ಇವ್ರಿಗೆ ಯಾಕೆ ರಿಜಿಸ್ಟ್ರೇಷನ್ ಆಗಬೇಕು ಅಂತ ಇವ್ರು ಹೇಳ್ತಾರೆ? ಅರ್ಥವಾಗದೆ ಇರೋದು. ಇವರು ರೂರಲ್ ಡೆವಲಪ್ಮೆಂಟ್ ಮಂತ್ರಿ ಇದ್ದಾರೆ, ಅನೇಕ ಸಮಸ್ಯೆಗಳಿದೆ. ಒಂದು ಸಮಸ್ಯೆಗೂ ಉತ್ತರ ಕೊಡಲಾರ್ದೆ ಕೆಲಸ ಮಾಡೋದು ಮೈಗಂಡ್ರ ಮಾತು ಇದು. ಬಹುಶಃ ಕೆಲಸ ಮಾಡಲಾರ್ದೆ ಇವರು ಜನರನ್ನ ದಾರಿ ತಪ್ಪಿಸ್ಲಿಕ್ಕೆ ಈ ರೀತಿ ಅನ್ಯ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ ಅಂತ ನನಗೆ ಅನಿಸ್ತಕ್ಕಂಥ. ದೇಣಿಗೆ ಎಲ್ಲಿ ಬರ್ತದೆ ಏನು ಅನ್ನೋದು ಇನ್ಕಮ್ ಟ್ಯಾಕ್ಸ್ನವರು ಇಡಿನವರು ಅವ್ರಿಗೆ ಕೇಳೋದು, ಅವ್ರಿಗೆ ಅಧಿಕಾರ ಅದು. ಎಲ್ಲೋ ಕುತ್ಕೊಂಡು ಕೇಳೋರ್ಗೆಲ್ಲಾನು ಉತ್ತರ ಕೊಟ್ಕೊಂಡಿರ್ತಾರೆ ಅವರು. ಕೇಳಿ, ಅವ್ರು ಕೇಳಿರೋದ್ರಲ್ಲಿ ಏನು ತಪ್ಪಿಲ್ಲ.